ಪಿ ಮತ್ತು ಕ್ಯೂ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 4:3 ಆಗೈತಿ. ಇಂದಿನಿಂದ 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 5:4 ಆಗುತ್ತೆ. ಅವರ ಪ್ರಸ್ತುತ ವಯಸ್ಸಿನ ನಡುವಿನ ವ್ಯತ್ಯಾಸ ಏನಂತ ಕೇಳಿದ್ರೆ ನೋಡ್ರಿ, ಪಿ ಮತ್ತು ಕ್ಯೂ ಪ್ರೆಸೆಂಟ್ ಏಜ್ ರೇಷಿಯೋ ಕೊಟ್ಟನ 4:3 ಕೊಟ್ಟನ. ಆಮೇಲೆ ನೋಡ್ರಿ ಎಷ್ಟು 6 ವರ್ಷಗಳ ನಂತರ ಅವರ ಏಜ್ ರೇಷಿಯೋ ಕೊಟ್ಟನ 5:4 ಆತ. ನೋಡ್ರಿ, ಪಿ ಮತ್ತು ಕ್ಯೂದ್ ರೇಷಿಯೋ ಎಷ್ಟು ಜಾಸ್ತಿ ಆಯ್ತು 1 ಅಂದ್ರ ರೇಷಿಯೋ ಏನ್ ಬಂತಿದೆ ಸೇಮ್ ಬಂತು. ಅಂದ್ರೆ ಈ ಒಂದ್ರ ವ್ಯಾಲ್ಯೂ ಏನಾತ 6 ಆತ. ಹಂಗಂದ್ರ ಪಿ ಪ್ರೆಸೆಂಟ್ ಏಜ್ ಏನಕತಿ ಇಲ್ಲಿ ಪಿ ಮತ್ತು ಕ್ಯೂ ಡಿಫರೆನ್ಸ್ ಕೇಳ್ಯಾರ ನಮ್ಗೆ. ಆ 4 ಮತ್ತು ಡಿಫರೆನ್ಸ್ ಎಷ್ಟು ಬಂತು 1 ಬಂತು. ಅಂದ್ರ ಒಂದ್ರ ವ್ಯಾಲ್ಯೂ 1 × 6 ಮಾಡಿದ್ರೆ ಎಷ್ಟಾಗುತ್ತೆ ವ್ಯತ್ಯಾಸ 6 ವರ್ಷ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿಯು ತನ್ನ ಆದಾಯದ 60% ಅನ್ನ ಉಳಿತಾಯ ಮಾಡ್ತಾನ. ಅವನ ಖರ್ಚು 600 ರೂಪಾಯಿ ಆಗಿದ್ರ ಅವನ ಆದಾಯ ಎಷ್ಟು ಅಂತ ಕೇಳಿಲಿ. ನೋಡ್ರಿ, ಇನ್ಕಮ್ ಏನಿತ್ತಂದ್ರ 100 ರೂಪಾಯಿ ಇತ್ತಂದ್ರವ ಎಷ್ಟು 60% ಸೇವ್ ಮಾಡ್ತಾನ. ಸೇವಿಂಗ್ಸ್ ಎಷ್ಟತ್ತ 60 ಆತಂದ್ರ ಖರ್ಚು ಎಷ್ಟು ಮಾಡಿರ್ತಾನವ 40 ಮಾಡಿರ್ತಾನ. ಈ 40 ವ್ಯಾಲ್ಯೂ ಕೊಟ್ಟರೆ ಎಷ್ಟು 600 ಅಂದ್ರೆ ಇಂಟು ಎಷ್ಟು ಆಗೈತಿ ಇಲ್ಲಿ 15 ಆಗೈತಿ. ಇನ್ಕಮಿಗೆ ಇಂಟು 15 ಮಾಡಿದ್ರೆ ಎಷ್ಟಾಗುತ್ತೆ 1500 ರೂಪಾಯಿ ಆಗತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು 88 ಮೊಬೈಲ್ ಫೋನ್ಗಳನ್ನು ಮಾರಿದ ನಂತರ 8 ಮೊಬೈಲ್ ಫೋನ್ಗಳ ಮಾರಾಟ ಬೆಲೆ ಸಮಾನವಾದ ನಷ್ಟ ಅನುಭವಿಸ್ತಾನ. ಅವನ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 88 ಐತಿ. ಲಾಸ್ ಏನಾಗತ್ತೆ ಇಲ್ಲಿ 8 ಆಗತ್ತೆ. ಹಂಗಾರೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಸೆಲ್ಲಿಂಗ್ ಪ್ರೈಸ್ ಫಸ್ಟ್ ಲಾಸ್ ಕೂಡಿಸಿದ್ರೆ ಕಾಸ್ಟ್ ಪ್ರೈಸ್ ಏನಾಯ್ತು 96 ಆಯ್ತು. ಪರ್ಸೆಂಟೇಜ್ ಆಫ್ ಲಾಸ್ ಏನಾಯ್ತು ಲಾಸ್ 8 ಕೊಟ್ಟರೆ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ 96 ಐತಿ ಇಂಟು 100 ಆಗತ್ತೆ. 8 1 8 12 100 ಡಿವೈಡ್ ಬೈ 12 ಮಾಡಿದ್ರೆ ಎಷ್ಟಾಗುತ್ತೆ 8.33% ಏನಾಗುತ್ತೆ ಲಾಸ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3600 ಮೂಲಧನದ ಮೇಲೆ ವರ್ಷಕ್ಕೆ 15% ಬಡ್ಡಿ ದರದಲ್ಲಿ 3 ವರ್ಷಗಳಲ್ಲಿ ಲೆಕ್ಕ ಹಾಕಿದ ಸರಳ ಬಡ್ಡಿ ಮೊತ್ತ ವರ್ಷಕ್ಕೆ 14% ಬಡ್ಡಿ ದರದಲ್ಲಿ 4 ವರ್ಷಗಳಲ್ಲಿ ಲೆಕ್ಕ ಹಾಕಿದ ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಈ ರೇಟ್ ಮತ್ತ ಇಯರ್ ನ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ 15 ಇಂಟು 3 ಮಾಡಿದ್ವಿ ಏನಾಗತ್ತಿದೆ 45% ಆಗುತ್ತೆ. ಅಂದ್ರೆ ಇದೇನಾಗುತ್ತೆ ಇಂಟ್ರೆಸ್ಟ್ ಆಗತ್ತೆ ಇಲ್ಲಿ. ಆಮೇಲೆ ನೋಡ್ರಿ, ಇನ್ನೊಂದ್ ಏನ್ ಕೊಟ್ಟನ 14% ಹಂಗ 4 ವರ್ಷಕ್ಕೆ ಅಂದ್ರೆ ಇದು ಎಷ್ಟಾಗತ್ತೆ 56 ಆತ. ನೋಡ್ರಿ, ಇವ್ ಎರಡು ಏನತ್ತೆ ಇಂಟ್ರೆಸ್ಟ್ ಆತು. ಈ ನಡವರ್ಕಿನ ವ್ಯತ್ಯಾಸ ಏನ್ ಬರ್ತಿಲ್ಲ 11 ಬರ್ತೈತಿ. ಹಂಗಾದ್ರ 100% ಏನಾಗಿರ್ತೈತಿ ಪ್ರಿನ್ಸಿಪಲ್ ಆಗಿರ್ತೈತಿ. ಇದ್ರ ವ್ಯಾಲ್ಯೂ ಕೊಟ್ಟರೆ ಎಷ್ಟು 3600 ಅಂತ. ಒಂದ್ರ ವ್ಯಾಲ್ಯೂ ಎಷ್ಟಾಗತ್ತಿಲ್ಲ 36 ಆಗುತ್ತೆ. ಹಂಗಾದ್ರ ವ್ಯತ್ಯಾಸ ಎಷ್ಟಾಗತ್ತೆ 11 ಇಂಟು 36 ಮಾಡಿದ್ರ 396 ರೂಪಾಯಿ ಆಗುತ್ತೆ. ಇಲ್ಲಾಂದ್ರೆ ನೀವು ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ತೀನಿ ಅಂದ್ರೆ ಫಾರ್ಮುಲಾ ಮೆಥಡ್ is simple interest is equal to principal into rate into time divided by 100 ಮಾಡಿ ಎರಡು ಪ್ರಿನ್ಸಿಪಲ್ ತಗೊಂಡು ಎರಡು ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿದ ಮೇಲೆ ವ್ಯತ್ಯಾಸ ಮಾಡಿದ್ರೆ ಆನ್ಸರ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯ ಆದಾಯ ಮತ್ತು ತನ್ನ ಖರ್ಚಿನ ಅನುಪಾತ 9:5 ಆಗೈತಿ. ಅವನ ಆದಾಯವು 60% ಹೆಚ್ಚಾಗುತ್ತೆ ಹಾಗೂ ಅವನ ಖರ್ಚು 10% ಕಡಿಮೆ ಆಗುತ್ತೆ. ಅವನ ಆರಂಭಿಕ ಖರ್ಚು 15,500 ಆಗಿದ್ರ ಅಂತಿಮ ಉಳಿತಾಯ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಏನಾಗತ್ತೆ ಇಲ್ಲಿ ಇನ್ಕಮ್ ಎಕ್ಸ್ಪೆಂಡಿಚರ್ ರೇಷಿಯೋ ಕೊಟ್ಟರೆ ಎಷ್ಟು 9:5. ಸೇವಿಂಗ್ಸ್ ಏನಾಗತ್ತೆ ಇಲ್ಲಿ 4 ಆಗುತ್ತೆ. 9 5 ಹೋದ್ರೆ 4 ಆಗುತ್ತೆ. ನಾ 3ಕ್ಕೆ 1 0 ಏನ್ ಮಾಡ್ತೀನಿ 2 ಮಾಡ್ತೀನಿ. ಇಲ್ಲಿ ಅವನ ಆದಾಯ ಏನಾಗುತ್ತೆ 60% ಹೆಚ್ಚಾಗುತ್ತೆ. ಅಂದ್ರೆ 90ಕ್ಕೆ 60% ಜಾಸ್ತಿ ಅಂದ್ರೆ ಏನಾಗುತ್ತೆ 160 ಡಿವೈಡೆಡ್ ಬೈ 100 ಆಗುತ್ತೆ. 2 0 ಕ್ಯಾನ್ಸಲ್ ಮಾಡಿದ್ರೆ 9 ಇಂಟು 16 ಮಾಡಿದ್ರೆ ಎಷ್ಟಾಗುತ್ತೆ ಅದು 144 ಆಗುತ್ತೆ. ನೋಡ್ರಿ, ಎಕ್ಸ್ಪೆಂಡಿಚರ್ ಏನಾಗುತ್ತೆ ಇಲ್ಲಿ 10% ಕಡಿಮೆ ಆಗುತ್ತೆ. ಅಂದ್ರೆ 50 ಇಂಟು 90 ಡಿವೈಡೆಡ್ ಬೈ 100 ಮಾಡಿದ್ರೆ ಏನಾಗುತ್ತೆ 45 ಆಗುತ್ತೆ. ಇಲ್ಲಿ ಸೇವಿಂಗ್ಸ್ ಎಷ್ಟಾಗುತ್ತೆ 144 45 ಹೋದ್ರೆ 99 ಸೇವಿಂಗ್ಸ್ ಆಗುತ್ತೆ. ಅವನು ಆರಂಭಿಕ ಖರ್ಚು ಕೊಟ್ರ ಅಂದ್ರೆ 50 ವ್ಯಾಲ್ಯೂ ಕೊಟ್ರೆ ಎಷ್ಟು 15,500 ಅಂತ ಕೊಟ್ರ. ನಮ್ಗೆ ಏನ್ ಕೇಳಾರ ಅಂತಿಮ ಉಳಿತಾಯ ಎಷ್ಟು ಅಂದ್ರೆ 99 ವ್ಯಾಲ್ಯೂ ಕೇಳಾರ. 99 0 0 ಕ್ಯಾನ್ಸಲ್ 5 3 5 1 ಅಂದ್ರೆ ಇಂಟು 310 ಮಾಡ್ಬೇಕು. ಎಷ್ಟಾಗತ್ತೆ ಇಲ್ಲಿ 30,690 ರೂಪಾಯಿ ಆಗತ್ತೆ. ಆಪ್ಷನ್ ಇಲ್ಲಿ ಆಪ್ಷನ್ ಇದು ತಪ್ಪೈತಿ 690 ರೂಪಾಯಿ. ಒಂದು ಕೊಳವೆ ಒಂದು ಟ್ಯಾಂಕ್ ಅನ್ನ 4 ನಿಮಿಷಗಳಲ್ಲಿ ತುಂಬುತ್ತಾ ಮತ್ತೊಂದು ಕೊಳವೆ ಅದೇ ಟ್ಯಾಂಕ್ ಅನ್ನ 8 ನಿಮಿಷಗಳಲ್ಲಿ ಖಾಲಿ ಮಾಡುತ್ತಾ. ಟ್ಯಾಂಕ್ ಖಾಲಿಯಾಗಿರುವಾಗ 2 ಕೊಳವೆಗಳನ್ನು ಒಂದೇ ಸಮಯದಲ್ಲಿ ತೆರೆದ್ರೆ ಟ್ಯಾಂಕ್ ನ 4ನೇ ಒಂದು ಭಾಗವನ್ನು ತುಂಬಲು ಎಷ್ಟು ನಿಮಿಷಗಳು ಬೇಕಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಎಕ್ಸ್ ಅನ್ನೋದು ಏನು ತುಂಬುದ 4 ಆಗುತ್ತೆ. ವಾಯ್ ಏನಾಗುತ್ತೆ ಇದು ಖಾಲಿ ಮಾಡೋದು 8 ಆಗುತ್ತೆ. ಅಂದ್ರೆ ಇದು ಮೈನಸ್ ಮಾಡುತ್ತಾ ಇದು ಪ್ಲಸ್ ಮಾಡುತ್ತಾ. LCM ಎಷ್ಟಾಯ್ತು 8 ಆದ. 4 ಅಲ್ಲಿ 8 ಒಂದೇ ಆಯ್ತು. ನೋಡ್ರಿ, ಏನಾಯ್ತು ಇಲ್ಲಿ ಎಕ್ಸ್ ಮತ್ತು ವೈ ಎರಡು ಶೇರ್ ಓಪನ್ ಮಾಡಿದಾರೆ ಅಂತ ಕೇಳಿದ್ರೆ ಟೋಟಲ್ ವರ್ಕ್ ಎಷ್ಟೈತಿ 8 ಐತಿ. ಇದ್ರದ್ದು 1/4 ಭಾಗ ಅಂತ ಕೇಳಿದ್ರೆ 1/4 ಇಂಟು ಆತ ಡಿವೈಡೆಡ್ ಬೈ ಇವ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ ಎಫಿಷಿಯನ್ಸಿ 2 - 1 ಮಾಡಿದ್ರೆ 1 ಆಗುತ್ತೆ. 4 1 4 ಅಲ್ಲಿ ಎಷ್ಟಾಗುತ್ತೆ 2 ನಿಮಿಷಗಳು ಬೇಕಾಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೊತ್ತವನ್ನು ಎ ಬಿ ಸಿ ಮತ್ತು ಡಿ ಅವರ ನಡುವೆ 6:7:17:19 ಅನುಪಾತದಲ್ಲಿ ಹಂಚಬೇಕು.
ಸಿ ಗೆ ಬಿ ಗಿಂತ 250 ಹೆಚ್ಚು ಸಿಕ್ಕಿದ್ರ ಎ ಗೆ ಎಷ್ಟು ಹಣ ಸಿಕ್ಕಿತ್ತು ಅಂತ ಕೇಳಿ ಇಲ್ಲಿ ನೋಡ್ರಿ. ಎ ಬಿ ಸಿ ಡಿ ಇವ್ರದ ರೇಷಿಯೋ ಏನ್ ಕೊಟ್ಟನ 6 ರೇಷಿಯೋ 7 ರೇಷಿಯೋ 17 ರೇಷಿಯೋ 19 ಅಂತಂದು. ಬಿ ಮತ್ತು ಸಿ ನಡುವಿನ ವ್ಯತ್ಯಾಸ ಎಷ್ಟಾಗತ್ತೆ ಇಲ್ಲಿ 10 ಆಗತ್ತೆ. 10ರ ವ್ಯಾಲ್ಯೂ ಎಷ್ಟು ಕೊಟ್ಟನ 250. 1ರ ವ್ಯಾಲ್ಯೂ ಏನತ್ತಿಲ್ಲಿ 25 ಆಯ್ತು. ನಮಗೆ ಎ ಗೆ ಎಷ್ಟು ಹಣ ಸಿಗುತ್ತೆ ಅಂತ ಕೇಳಿದ್ರೆ ಎದ ಎಷ್ಟೈತೆ ರೇಷಿಯೋ 6 × 25 ಮಾಡಿದ್ರೆ ಎಷ್ಟಾಗುತ್ತೆ 150 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ರೇಷಿಯೋ ಬಿ 4:6 ಆಗುತ್ತೆ. ಮತ್ತೆ ಬಿ ರೇಷಿಯೋ ಸಿ 7:12 ಆಗುತ್ತೆ. ಎ ಬಿ ಸಿ ಅನ್ನು ಕಂಡಿಡ್ರಿ ಅಂತ ಕೇಳಿರ್ಲಿ ನೋಡ್ರಿ. ಇದ್ರಾಗ 2 ಮೆಥಡ್ ಬರ್ತಾವ. ಒಂದನೇ ಮೆಥಡ್ ಎ ರೇಷಿಯೋ ಬಿ ಕೊಟ್ಟು ಏನಾಗುತ್ತೆ ಇಲ್ಲಿ 4:6 ಕೊಟ್ಟನ. ಇನ್ನೊಂದ್ ಏನ್ ಕೊಟ್ಟನ ಬಿ ರೇಷಿಯೋ ಸಿ ಕೊಟ್ಟು ಎಷ್ಟು ಕೊಟ್ಟನ 7:12 ಕೊಟ್ಟನ. 7 4 ಎಷ್ಟಾಗುತ್ತೆ 28 ಆಗುತ್ತೆ. ಆಮೇಲೆ ಕ್ರಾಸ್ ಮಾಡೋನು 7 6 42 ಆಗುತ್ತೆ. 12 6 72 ಆಗುತ್ತೆ. ಇದೆಷ್ಟಾಗುತ್ತೆ 2ರಲ್ಲಿ ಇದು ಮಾಡೋಣ ಕ್ಯಾನ್ಸಲ್. 2 14 2 21 2 36 ಆಗುತ್ತೆ. ಅಂದ್ರೆ 14:21:36 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನೊಂದು ಮೆಥಡ್ ಏನಾಗುತ್ತೆ ಇಲ್ಲಿ ಸ್ಟೇಟ್ ಮೆಥಡ್ ಎ ರೇಷಿಯೋ ಬಿ ರೇಷಿಯೋ ಸಿ ಆಗುತ್ತೆ. ಎ ಟು ಬಿ ರೇಷಿಯೋ ಏನೈತಿ 4:6 ಐತಿ. ಬಿ ಟು ಸಿ ಏನೈತಿ ರೇಷಿಯೋ 7:12 ಐತಿ. ಇಲ್ಲಿ ನೋಡ್ರಿ ಈ ನಂಬರ್ಗಳು ಮಗ್ಲ ಏನ್ ಐತಿ ಖಾಲಿ ಇದ್ದ ಜಾಗದ ಮಗ್ಲಿನ ನಂಬರ್ ಬರ್ಕೊಂಡು ಅಂದ್ರೆ 6 2 2 2 3 2 3 ಆಗುತ್ತೆ. 7 2 14 7 3 21 12 3 36 ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ರೈಲು 2091 ಮೀಟರ್ ಉದ್ದದ ಸುರಂಗವನ್ನ 89 ಸೆಕೆಂಡ್ಗಳಲ್ಲಿ ಮತ್ತು 1259 ಮೀಟರ್ ಒಂದು ಮತ್ತೊಂದು ಸುರಂಗವನ್ನ 63 ಸೆಕೆಂಡ್ಗಳಲ್ಲಿ ದಾಟುತ್ತಾ. ರೈಲಿನ ಉದ್ದ ಎಷ್ಟು ಅಂತ ಕೇಳಿರಿ. ನೋಡ್ರಿ ಏನಾಗುತ್ತೆ ಡಿಸ್ಟೆನ್ಸ್ ಕೊಟ್ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಟ್ರೈನಿನ ಲೆಂತ್ ಗೊತ್ತಿಲ್ಲ ಎಕ್ಸ್ ಅಂತ ತಗೋತೀನಿ. ಒಂದು ಸುರಂಗದ ಲೆಂತ್ ಎಷ್ಟು ಕೊಟ್ಟನ 2091 ಮೀಟರ್ ಕೊಟ್ಟು ಸ್ಪೀಡ್ ಗೊತ್ತಿಲ್ಲ. ಟೈಮ್ ಎಷ್ಟು ಕೊಟ್ಟನ ಇದ್ರದ್ದು 89 ಸೆಕೆಂಡ್ ಕೊಟ್ಟನ. ಇನ್ನೊಂದ್ರದ್ದು ಏನ್ ಕೊಟ್ಟನ ಟ್ರೈನಿನ ಲೆಂತ್ ಸೇಮ್ ಐತಿ ಎಕ್ಸ್ ಪ್ಲಸ್ ಇನ್ನೊಂದ್ರಲ್ಲಿ ಅಂತ ಎಷ್ಟು ಕೊಟ್ಟನ 1259 ಕೊಟ್ಟು ಇಲ್ಲಿ ಟೈಮ್ ಎಷ್ಟು ಅಂತಾನ 63 ಎಸ್ ಅಂತಾನ. ನೋಡ್ರಿ ಇಲ್ಲಿ ಎಸ್ ಇದ್ದಿದ್ದು ಡಿವೈಡೆಡ್ ಬೈ ಮಾಡ್ತೀನಿ. ಅಂದ್ರೆ ಎಸ್ ಕೊಟ್ಟು ಏನಾಗುತ್ತೆ ಎಕ್ಸ್ ಪ್ಲಸ್ 2091 ಡಿವೈಡೆಡ್ ಬೈ 89 ಆಗುತ್ತೆ. ಅಂದ್ರೆ ಈ ಎಸ್ ವ್ಯಾಲ್ಯೂ ಏನ್ ಮಾಡ್ತೀನಿ ಇಲ್ಲಿ ಪುಟ್ ಮಾಡ್ತೀನಿ. ಅಂದ್ರೆ ಎಕ್ಸ್ ಪ್ಲಸ್ 1259 ಕೊಟ್ಟು 63 ಇಂಟು ಎಕ್ಸ್ ಪ್ಲಸ್ 2091 ಡಿವೈಡೆಡ್ ಬೈ 89 ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡೋಣ ಏನಾಗುತ್ತೆ ಇಲ್ಲಿ 89 ಎಕ್ಸ್ ಪ್ಲಸ್ 1,12,51 ಕೊಟ್ಟು 63 ಎಕ್ಸ್ ಪ್ಲಸ್ 1,31,733 ಆಗುತ್ತೆ. 89ರಾಗ 63 ಉಳಿದಿದ್ದಷ್ಟು 26 ಎಕ್ಸ್ ಕೊಟ್ಟು 1,31,733 ಒಳಗ 1,12,51 ಎಷ್ಟು ಉಳಿತೈತಿ 19,682 ಉಳಿತೈತಿ. ಎಕ್ಸ್ ಕೊಟ್ಟು ಎಷ್ಟಾಗುತ್ತೆ ಡಿವೈಡೆಡ್ ಬೈ 26 ಮಾಡಿದ್ರೆ 757 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಿಜಯನ ಹಿಂದಿ ಅಂಕಗಳ 2/5 ಭಾಗವು ಸಂಸ್ಕೃತ ಅಂಕಗಳ 1/3 ಭಾಗಕ್ಕಿಂತ 5 ಅಂಕಗಳ ಹೆಚ್ಚಂತ ಕೊಟ್ರ. ಅಂದ್ರ ಏನೈತಿ ಹಿಂದಿದ 2/5 ಭಾಗ ಕೊಟ್ಟು ಏನಾಗೈತಿ 1/3 ಸಂಸ್ಕೃತಕ್ಕಿಂತ ಏನೈತಿ 5 ಮಾರ್ಕ್ಸ್ ಜಾಸ್ತಿ ಐತಿ ಪ್ಲಸ್ 5 ಆಚ. ಹಾಗೆಯೇ ಅವನ ಹಿಂದಿ ಅಂಕಗಳ 5 ಪಟ್ಟು ಮತ್ತ ಸಂಸ್ಕೃತ ಅಂಕಗಳ 5 ಪಟ್ಟಗಳ ಮತ್ತ 310 ಅಂತ ಕೊಟ್ರ. ನೋಡ್ರಿ 5 ಪಟ್ಟು ಹಿಂದಿ ಪ್ಲಸ್ 5 ಪಟ್ಟು ಸಂಸ್ಕೃತ ಕೊಟ್ಟು ಏನ್ ಕೊಟ್ಟನ 310 ಕೊಟ್ಟನ. ಇಲ್ಲಿ 5 ಕಾಮನ್ ತೆಗೆದ್ರೆ ಏನ್ ಉಳಿತೈತಿ ಹಿಂದಿ ಪ್ಲಸ್ ಸಂಸ್ಕೃತ ಕೊಟ್ಟು 5 6 35 ಎಷ್ಟು ಉಳಿತೈತಿ 5 2 10. ಅಂದ್ರೆ ಹಿಂದಿ ಪ್ಲಸ್ ಎಸ್ ಕೊಟ್ಟು 62 ಆಗುತ್ತೆ. ನೋಡ್ರಿ ಇಲ್ಲಿ ಹಿಂದಿ ಕೊಟ್ಟು ಏನಾಗುತ್ತೆ 62 ಮೈನಸ್ ಎಸ್ ಆಗುತ್ತೆ. ಈ ಎಚ್ ವ್ಯಾಲ್ಯೂ ಏನ್ ಮಾಡ್ತೀನಿ ಇಲ್ಲಿ ಪುಟ್ ಮಾಡ್ತೀನಿ. ಏನಾಗುತ್ತೆ ಇದು 62 ಮೈನಸ್ ಎಸ್ ಇಂಟು 2/5 ಕೊಟ್ಟು ಏನಾಗುತ್ತೆ 1/3 ಎಸ್ ಪ್ಲಸ್ 5 ಆಗುತ್ತೆ. ಈ ಎರಡನ್ನ ಒಳಗೆ ಮಲ್ಟಿಫೈ ಮಾಡೋಣ ಏನಾಗುತ್ತೆ ಇದು 124 ಮೈನಸ್ 2 ಎಸ್ ಡಿವೈಡೆಡ್ ಬೈ 5 ಆಗುತ್ತೆ. ಕೊಟ್ಟು ಇಲ್ಲಿ 3 LCM ಆದ್ರೆ ಏನಾಗುತ್ತೆ ಎಸ್ ಪ್ಲಸ್ 15 ಡಿವೈಡೆಡ್ ಬೈ 3 ಆಗುತ್ತೆ. ಕ್ರಾಸ್ ಮಲ್ಟಿಫೈ ಮಾಡೋಣ ನಾವೀಗ ಎಷ್ಟಾಗುತ್ತೆ 372 ಮೈನಸ್ 6 ಎಸ್ ಕೊಟ್ಟು 5 ಎಸ್ ಪ್ಲಸ್ 75 ಆಗುತ್ತೆ. ಈ 75 ಈ ಸೈಡ್ ಬಂದು ಉಳಿದಿದ್ದು ಎಷ್ಟು ಉಳಿದೈತಿ ಇಲ್ಲಿ 372 ಒಳಗೆ 75 ಹೋದ್ರೆ ಉಳಿದಿದ್ದಷ್ಟು 297 ಕೊಟ್ಟು 11 ಎಸ್ ಆಗುತ್ತೆ. ಎಸ್ ಕೊಟ್ಟು ಎಷ್ಟು ಬರ್ತೈತಿ 27 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಚಿನ್ ಹೊಸ ಪರದೆಯನ್ನ 12% ರಿಯಾಯಿತಿಯಲ್ಲಿ ಖರೀದಿಸಿದನ. ಅವನಿಗೆ ಯಾವುದೇ ರಿಯಾಯಿತಿ ಸಿಗದಿದ್ರ ಅವನು 747 ರೂಪಾಯಿ ಹೆಚ್ಚುವರಿ ಪಾವತಿಸಬೇಕಾಗುತ್ತ. ಸಚಿನ್ ಪರದೆಗೆ ಎಷ್ಟು ಹಣ ಪಾವತಿಸಿದನಂತ ಕೇಳಿ ನೋಡ್ರಿ.
ಡಿಸ್ಕೌಂಟ್ ಏನ್ ಮಾಡ್ತಾರ ಮಾರ್ಕ್ ಪ್ರೈಸ್ ಮೇಲೆ ಕೊಡ್ತಾನ. ಮಾರ್ಕ್ ಪ್ರೈಸ್ 100 ಇತ್ತಂದ್ರೆ ಸೆಲ್ಲಿಂಗ್ ಪ್ರೈಸ್ 100% ಡಿಸ್ಕೌಂಟ್ ಆಗಿ ಎಷ್ಟಾಗುತ್ತೆ 88 ಆಗುತ್ತೆ. ನೋಡ್ರಿ ಇಲ್ಲಿ ಯಾವುದೇ ಡಿಸ್ಕೌಂಟ್ ಸಿಗ್ಲಿಕ್ಕೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 100 ರೂಪಾಯಿ ಆಗುತ್ತೆ. ಅಂದ್ರೆ ಇಲ್ಲಿ ಎಷ್ಟು ಜಾಸ್ತಿ ಆಯ್ತು 12 ಜಾಸ್ತಿ ಆಯ್ತು. ಈ 12 ವ್ಯಾಲ್ಯೂ ಏನ್ ಕೊಟ್ಟಾನ ಇಲ್ಲಿ ನಮ್ಗೆ 747 ಕೊಟ್ಟಾನ. ಇಲ್ಲಿ ಎಷ್ಟಾಗುತ್ತೆ 3 4 12 3 2 6 3 4 12 3 9 27 ಆಯ್ತು. ನಮಗೆ ಕೇಳಿ ನಾವು ಪಾವತಿಸಿದ ಹಣ ಎಷ್ಟಂತ ಎಷ್ಟು ಪಾವತಿಸೋಣ 88 ಮಾಡಿ ಅಂದ್ರೆ ಇಂಟು 22 ಮಾಡಿದ್ರೆ ಎಷ್ಟಾಗುತ್ತೆ ಇದು 88 ಆಗುತ್ತೆ. 249 ಇಂಟು 22 ಮಾಡಿದ್ರೆ ಎಷ್ಟಾಗುತ್ತೆ 5478 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರು 180 ಕಿಲೋಮೀಟರ್ ದೂರವನ್ನು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತೆ ಮತ್ತು ಅದೇ ಮಾರ್ಗದಲ್ಲಿ ಹಿಂದಿರುಗುವಾಗ ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತೆ. ಹಿಂದಿರುಗುವಾಗ ಪ್ರಯಾಣವು ಹೋಗುವ ಪ್ರಯಾಣಕ್ಕಿಂತ ಎಷ್ಟು ನಿಮಿಷಗಳು ಹೆಚ್ಚು ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ರೆ ನೋಡ್ರಿ ವಾಪಸ್ ಬರೋವಾಗ ಎಷ್ಟು ಟೈಮ್ ಜಾಸ್ತಿ ತಗೊಂತ ಅಂತ ಕೇಳಿರಿ. ಇಲ್ಲಿ ಟೈಮ್ ಏನಾಗುತ್ತೆ ಇಲ್ಲಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಹೋಗುವಾಗ ಡಿಸ್ಟೆನ್ಸ್ ಎಷ್ಟೈತಿ 180, ಸ್ಪೀಡ್ ಎಷ್ಟೈತಿ 60 ಅಂದ್ರೆ ಎಷ್ಟು 3 ಅವರ್ ತಗೊಂಡು. ವಾಪಸ್ ಬರೋ ಟೈಮ್ ಏನಾಗುತ್ತೆ ಡಿಸ್ಟೆನ್ಸ್ ಸೇಮ್ ಐತಿ, ಸ್ಪೀಡ್ ಏನಾಗೈತಿ ಚೇಂಜ್ ಆಗೈತಿ ಅಂದ್ರೆ 45 ಆಗೈತಿ. 45 ಅಂದ್ರೆ 45 4 ಆಗುತ್ತೆ. ಟೈಮ್ ಎಷ್ಟಾಗ್ತಿ ಇಲ್ಲಿ 1 ಅವರ್ ಜಾಸ್ತಿ ಆಗ್ತದೆ. ಇದು ನಿಮಿಷನಾಗ ಏನಾಗುತ್ತೆ 60 ನಿಮಿಷ ಅಂತ ಮಾಡುತ್ತೆ, ಜಾಸ್ತಿ ಟೈಮ್ ತಗೊಳುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಚಿಲ್ಲರೆ ವ್ಯಾಪಾರಿಯು ತನ್ನ ಸೌಂದರ್ಯ ಉತ್ಪನ್ನಗಳ ಮೇಲೆ 29% ರಿಯಾಯಿತಿ ನೀಡಿದ್ರು 12% ಲಾಭ ಗಳಿಸ್ತಾನ. 896 ರೂಪಾಯಿ ಎಂದು ಗುರುಸಲಾದ ಸೌಂದರ್ಯ ಉತ್ಪನ್ನದ ಖರೀದಿ ಬೆಲೆ ಎಷ್ಟನ್ನು ಅಂದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಅಂತ ನಮಗೆ ಕೇಳೋಣ. ಫಾರ್ಮುಲಾ ಏನಾಗುತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಕೂಡ ಏನಾಗುತ್ತೆ 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ ನಮಗೆ, ಮಾರ್ಕ್ ಪ್ರೈಸ್ ಕೊಟ್ಟಾನೆ ಎಷ್ಟು 896 ರೂಪಾಯಿ. 100 ಡಿಸ್ಕೌಂಟ್ ಎಷ್ಟು ಪರ್ಸೆಂಟೇಜ್ ಕೊಟ್ಟ ನಾವು 29% ಡಿವೈಡೆಡ್ ಬೈ ಪ್ರಾಫಿಟ್ ಎಷ್ಟಾಗೈತಿ ಅವಾಗ 12% ಪ್ರಾಫಿಟ್ ಆಗೈತಿ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ 896 ಈಸ್ ಕೊಟ್ಟು 71 ಡಿವೈಡೆಡ್ ಬೈ 112 ಆಗುತ್ತೆ. 112 ಒಂದೇ 112 ಎಂಟ್ಲಿ ಆಗುತ್ತೆ. ಕಾಸ್ಟ್ ಪ್ರೈಸ್ ಈಸ್ ಕೊಟ್ಟು ಎಷ್ಟಾಗುತ್ತೆ 71 ಇಂಟು 8 ಮಾಡಿದ್ರೆ 568 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ತುದಿಗಳಲ್ಲೂ ತೆರೆದರೂ ಒಂದು ಸಿಲಿಂಡರ್ ಆಕಾರದ ಕೊಳವೆಯ ಹೊರ ವ್ಯಾಸ 20 ಸೆಂಟಿಮೀಟರ್ ಮತ್ತು ಒಳವ್ಯಾಸ 16 ಸೆಂಟಿಮೀಟರ್ ಆಗೈತಿ. ಕೊಳವೆಯ ಉದ್ದ 35 ಸೆಂಟಿಮೀಟರ್ ಆಗಿದ್ರೆ ಕೊಳವೆಯ ತಯಾರಿಸಲು ಬಳಸಿದ ಲೋಹದ ಘನ ಪರಿಮಾಣವನ್ನ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ ಒಂದ್ ಏನೈತಿ ಇಲ್ಲಿ ಪೈಪ್ ಐತಿ, ಇಲ್ಲಿ ಸಿಲಿಂಡರ್ ಆಕಾರದ ಅಂದ್ರೆ ಪೈಪ್ ಇದು. ಇಲ್ಲಿ ಏನೈತಿ ಒಂದು ಇದ್ರ ಲೆಂತ್ ಕೊಟ್ಟಾನ ಎಷ್ಟು 35 ಅಂತಂದ. ನೋಡ್ರಿ ಇದೇನಿರ್ತೈತಿ ಹೊರಗ ಮತ್ತು ಒಳಗ ರೇಡಿಯಸ್ ಐತಿ ಇದ್ರದ. ಅಂದ್ರೆ ಏನತ್ತ ಇದು ನೋಡ್ರಿ ಒಳಗಿಂದ್ರದ್ರ ಡಯಾಮೀಟರ್ ಕೊಟ್ಟನ ಅಂದ್ರೆ ಹೊರಗಿಂದ ಎಷ್ಟು ಡಯಾಮೀಟರ್ ಕೊಟ್ಟನ 20 ಸೆಂಟಿಮೀಟರ್ ಕೊಟ್ಟನ ಅಂದ್ರದ ಅರ್ಧ ಅದರ ರೇಡಿಯಸ್ ಅದ್ರದ್ದು ಎಷ್ಟಾಗತ್ತ 10 ಸೆಂಟಿಮೀಟರ್ ಆಗತ್ತ. ಆಮೇಲೆ ಒಳ ವ್ಯಾಸದ ಡಯಾಮೀಟರ್ ಕೊಟ್ಟನ 16 ಸೆಂಟಿಮೀಟರ್ ಅಂದ್ರೆ ಇದು ಒಳಗಿಂದ ಎಷ್ಟಾಗತ್ತೆ 8 ಸೆಂಟಿಮೀಟರ್ ರೇಡಿಯಸ್ ಆಗುತ್ತೆ. ಅಂದ್ರೆ ವಾಲ್ಯೂಮ್ ಫಾರ್ಮುಲಾ ಏನತ್ತ ಇಲ್ಲಿ ಪೈ ಇಂಟು ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಇಂಟು ಎಚ್ ಆತ. ಅಂದ್ರೆ ಪೈ ಇಂಟು ಆರ್ ವ್ಯಾಲ್ಯೂ ಅಂದ್ರದ್ದು ಎಷ್ಟೈತಿ 10 ಸ್ಕ್ವೇರ್ ಮೈನಸ್ ಸಣ್ಣದ ರೇಡಿಯಸ್ ಎಷ್ಟೈತಿ 8 ಸ್ಕ್ವೇರ್ ಐತಿ ಇಂಟು ಹೈಟ್ ಉದ್ದ ಎಷ್ಟು ಕೊಟ್ಟ ನಮ್ಗೆ 35 ಸೆಂಟಿಮೀಟರ್ ಕೊಟ್ಟನ. ಇಲ್ಲಿ ಪೈ ವ್ಯಾಲ್ಯೂ 22/7 ಆಗತ್ತ. 100 ಮೈನಸ್ 64 ಇಂಟು 35 ಆಯ್ತು. 7 ಒಂದೇ 7 ಇಲ್ಲೇ 35 ಆಗುತ್ತೆ. 22 ಇಲ್ಲೇ 110 ಇದೆಷ್ಟಾಗತ್ತೆ 100 ಮೈನಸ್ 64 ಮಾಡಿದ್ರೆ ಇಲ್ಲಿ 36 ಆಗುತ್ತೆ. ಅಂದ್ರೆ 110 ಇಂಟು 36 ಮಾಡಿದ್ರೆ ಎಷ್ಟಾಗುತ್ತೆ 3960 ವಾಲ್ಯೂಮ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 91 ವಿದ್ಯಾರ್ಥಿಗಳು ಒಂದು ತರಗತಿ ಭೌತಶಾಸ್ತ್ರ ಪರೀಕ್ಷೆಯನ್ನು ಬರೆದಿತ್ತು. ಅವರಲ್ಲಿ 12 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 64 ಆಗಿದ್ದು, ಉಳಿದ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 77 ಆಗಿದ್ದು. ಇಡೀ ತರಗತಿಯ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದ್ರೆ ಇಲ್ಲಿ 12 ಜನದ ಎಷ್ಟೈತಿ 12 ಇಂಟು 64 ಆದ್ರೆ ಟೋಟಲ್ 768 ಆಗುತ್ತೆ. 91ರಾಗ 12 ಜನ ಹೋದ್ರೆ ಉಳಿದಿದ್ದು ಎಷ್ಟು ಜನ ಉಳಿದೈತಿ 89 ಜನ ಉಳಿತಿ. 79 ಜನದ ಇದನ್ನ ಎಷ್ಟು ಕೊಟ್ಟನ ಅಂಕಗಳು 77 ಕೊಟ್ಟನ. 79 ಇಂಟು 77 ಎಷ್ಟತ್ತೆ 6083 ಆಗುತ್ತೆ. ಇವೆರಡರದ ಸಮ್ ಎಷ್ಟಾಗತ್ತೆ ಇಲ್ಲಿ 6851 ಟೋಟಲ್ ಮಾರ್ಕ್ಸ್ ಅದ. ಸರಾಸರಿ ಏನಾಗುತ್ತೆ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ಜನ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 75.3 ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನವ್ಯ ಮತ್ತು ಭವ್ಯ ಅವರು ಕ್ರಮವಾಗಿ 50 ದಿನಗಳು ಮತ್ತು 75 ದಿನಗಳಲ್ಲಿ ಒಂದು ಮನೆಯನ್ನ ಬಣ್ಣ ಹಚ್ಚಬಹುದು. ಅವರು ಭವ್ಯರಿಂದ ಆರಂಭಿಸಿ ಒಂದು ದಿನ ಬಿಟ್ಟು ಒಂದು ದಿನ ಪರ್ಯಾಯ ಕೆಲಸ ಮಾಡಿದ್ರು. ಇಬ್ರು ಸೇರಿ ಮನೆಯನ್ನು ಬಣ್ಣ ಹಚ್ಚಲು ಎಷ್ಟು ದಿನಗಳು ಬೇಕಾಗತ್ತೆ ಅಂತ ಕೇಳಿರ್ಲಿ. ನವ್ಯ ಎಷ್ಟು ದಿನ ತಗೊಂತೀನಿ ಇಲ್ಲಿ 50, ಭವ್ಯ ಅವ್ರದ್ದು ಎಷ್ಟೈತಿ 75 ಆಗುತ್ತೆ. ಟೋಟಲ್ ವರ್ಕ್ ಎಷ್ಟಾಗತ್ತೆ ಇಲ್ಲಿ ಎಲ್ಸಿಎಂ 150 ಆಗುತ್ತೆ. 53 75 ಎರಡ್ಲೇ ಆಗತ್ತ. ಮೊದಲಕ್ಕೆ ಯಾರು ಕೆಲಸ ಮಾಡ್ತಾರ ಭವ್ಯ ಮಾಡ್ತಾರ, ನಂತರ ಯಾರು ಮಾಡ್ತಾರ ನವ್ಯ. ಟೋಟಲ್ ಎಷ್ಟು ದಿನ ಆತಿಲ್ಲ 2 ದಿನ ಆತ. ಅಂದ್ರೆ ಟೋಟಲ್ ವರ್ಕ್ ಏನಾಗುತ್ತೆ ಇಬ್ರದ್ದು ಸೇರಿ 3 2 5 ವರ್ಕ್ ಎಷ್ಟು ದಿನಕ್ಕೆ ಆತ 2 ದಿವಸಕ್ಕೆ ಆತ.
ಟೋಟಲ್ ಎಷ್ಟು ವರ್ಕ್ ಐತಿ 150 ಐತಿ. ಇಂಟು 30 ಮಾಡಿದ್ರೆ ಎಷ್ಟಾಗುತ್ತೆ 150 ವರ್ಕ್ ಆಗುತ್ತೆ. ಇಂಟು 30 ಮಾಡಿದ್ರೆ ಎಷ್ಟಾಗುತ್ತೆ 60 ಡೇ ಆಗುತ್ತೆ. ಅಂದ್ರೆ 60 ದಿನದೊಳಗ ಕೆಲಸ ಮುಗಿತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.